ನನಗೆ ಇಲ್ಲಿ ತನಕ ನಮ್ಮಮ್ಮ ಯಾರನ್ನೂ ಮಾತಾಡ್ಸಕ್ಕೆ ಬಿಟ್ಟಿರಲಿಲ್ಲ. ಸ್ಟೇಟಸ್ 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 ಅಂತ ಹೇಳ್ಬಿಟ್ಟು ಕೊನೆಗೂ ನನ್ನ ಅಮೂಲ್ಯ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಶಿವು. ಆಹಾ, ಬಹಳ ಒಳ್ಳೆಯವನು. ಕೊನೆಗೂ ನಾನು ಅಮೂಲ್ಯ ಥರನೇ ಇದ್ದೀನಿ. ಹೀರೋಯಿನ್ನಾಗ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದ್ಸಲ ಫೋನ್ ಮಾಡಿಬಿಡ್ಲಾ ಶಿವು? ಫೋನ್ ಮಾಡಿಬಿಟ್ಟು ಮಾತಾಡ್ಲಾ? ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೇಳಲಾ? ಅಯ್ಯೋ, ಫೋನ್ ಎತ್ತುತ್ತಾನೆ ಇಲ್ವಲ್ಲ ಇವನು. ಶಿವು ನೋಡೋ, ಯಾವುದೋ ಫೋನ್ ಬರ್ತೈತೆ. ಅಯ್ಯೋ, ನನಗೆ ಯಾರಂತ ಇಂಪಾರ್ಟೆಂಟ್ ಪರ್ಸನ್ ಮಾಡ್ತಾರಮ್ಮ. ಅಯ್ಯೋ, ಅಲ್ಲಿ ಬಿಸಾಕೋಗು. ಯಾರನಪ್ಪ ಲೂಸು ಅಂತ ಹೇಳ್ಬಿಟ್ಟು ಫೋನ್ ನಂಬರ್ನ ಸೇವ್ ಮಾಡ್ಕೊಂಡಿದ್ಯಾ? ಯಾರಪ್ಪ ಅದು ಲೂಸು? ಅಯ್ಯೋ ಅಮ್ಮ, ಅದು ನನ್ನ ಫ್ರೆಂಡ್, ನನ್ನ ಕಾಲೇಜ್ ಫ್ರೆಂಡು. ಸುಮ್ಮನೆ ತಲೆ ತಿಂತಿರ್ತಾನೆ, ಅದಕ್ಕೆ ಲೂಸು ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಯಾರ ಫ್ರೆಂಡ್ ಆಗಲಿ ಅವ್ರಿಗೆ ಹರ್ಟ್ ಆಗಲ್ವಾ? ನೀನು ಈ ಥರ ಎಲ್ಲನೂ ಸೇವ್ ಮಾಡ್ಕೊಂಡ್ಬಿಟ್ರೆ ನಂಬರ್ನ ಹರ್ಟ್ ಆಗಲ್ವಾ ಅವರು? ಹಾಂ, ಸರಿ ಸರಿ ತಗೋ ಫೋನು, ಮಾತಾಡೋದೇನು. ಮತ್ತೆ ನನ್ನ ನಂಬರ್ನ ಏನಂತ ಸೇವ್ ಮಾಡ್ಕೊಂಡಿದ್ಯಾ? ನನ್ನ ಏನಾರ ಸೇವ್ ಮಾಡ್ಕೊಂಡಿದ್ಯಾ ಏನು? ಅಮ್ಮ, ಮದರ್ ಇಂಡಿಯಾ ಅಂತ ಸೇವ್ ಮಾಡ್ಕೊಂಡಿದ್ದೀನಮ್ಮ. ಈ ಡೌಗೆ ಏನು ಕಮ್ಮಿ ಇಲ್ಲ. ಅಯ್ಯೋ, ಫೋನ್ ಎತ್ತದ್ ಬಿಟ್ಬಿಟ್ಟು ಇವ್ನು ಏನು ಮಾಡ್ತಾ ಇರ್ತಾನೆ? ನಾನು ಫೋನ್ ರಿಂಗ್ ಮಾಡ್ತಾನೆ ಇದ್ದೀನಿ. ಎತ್ತೋ ಮರಯ್ಯ ಬೇಗ. ನೀನು ಎತ್ತುತ್ತಾನೆ ಇಲ್ವಲ್ಲ ಫೋನ್ನ. ನಾನು ಮಾತಾಡ್ತೀನಿ, ನೀನು ಹೋಗಮ್ಮ. ನಾನೇನು ಇಲ್ಲೇ ನಿಂತ್ಕೊಳ್ಳಲ್ಲ ಬಿಡಪ್ಪ. ಅಪ್ಪ ಸದ್ಯ ಅಮ್ಮನಿಂದ ತಪ್ಪಿಸ್ಕೊಂಡೆ, ಇಲ್ಲ ಅಂದಿದ್ರೆ ಅಷ್ಟೇ. ಈ ಲೂಸ್ ಯಾಕೆ ಇಷ್ಟೊತ್ತನ ಫೋನ್ ಮಾಡ್ತಾ ಇತ್ತಲ್ಲ? ಹಲೋ 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 ಶಿವು, ರಿಸೀವ್ ಮಾಡ್ಬಿಟ್ಟ ಫೋನ್ನ? ರಿಸೀವ್ ಮಾಡಿರೋದಕ್ಕೆ ಅಲ್ವಾ ನೀನು ಮಾತಾಡ್ತಾ ಇರೋದು? ಹೇಳು ಏನು ಅಂತ. ನೀವು ನನ್ನ ಯಾವುದೋ ಹೀರೋಯಿನ್ಗೆ ಹೋಲಿಸಿದ್ರಲ್ಲ, ಯಾರಿಗೆ ಹೇಳು? ಇವಳೊಬ್ಳು ಅಮೂಲ್ಯ. ಹಾಂ, ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ಬಿಟ್ಟಿದೆ. ನೀವು ಯಾವುದಾದ್ರೂ ಡೈರೆಕ್ಟರ್ ಹತ್ರ ಮಾತಾಡಿದ್ರಾ? ಅಯ್ಯೋ, ನಿಮ್ಮ ವಿಷಯನೇ ಮಾತಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಸಿಕ್ಕಿದ್ರು ಇವಾಗ, ಅವ್ರ ಹತ್ರ ನಿಮ್ಮ ವಿಷಯನೇ ಮಾತಾಡ್ತಾ ಇದ್ದೆ. ತುಂಬ ಚೆನ್ನಾಗಿದ್ದಾರೆ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ಕಳಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಫೋಟೋಸ್ ಎಲ್ಲ ಕಳಿಸಿ, ನಾನು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಎಲ್ಲ ತೋರಿಸ್ಬಿಡ್ತೀನಿ. ಓ ಮೈ ಗಾಡ್, ನೋಡಿ ನನ್ನ ಫೋಟೋಸ್ ಇದ್ದಾವೆ. ಎಲ್ಲ ಮೊಬೈಲಲ್ಲಿ ತೆಗ್ದಿರೋ ಫೋಟೋಸೇನೆ, ಕ್ಯಾಮ್ರಾದಲ್ಲಿ ಒಂದು ಫೋಟೋಸು ತೆಗ್ಸಿಲ್ಲ. ಇರಿ ಹೋಗ್ಬಿಟ್ಟು ಇವತ್ತು ಹೊರಗಡೆ ಹೋಗ್ಬಿಟ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಕ್ಯಾಮ್ರಾದಲ್ಲಿ ಒಂದು 15-20 ಫೋಟೋ ಕಳಿಸ್ಬಿಟ್ಟು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಹಾಂ, ಖಂಡಿತ ಸೆಂಡ್ ಮಾಡಿ. ಈ ಬಡ್ಡಿ ಮಗುಂಗೆ ಇರೋ ನನ್ನೊಬ್ಬ ಫ್ರೆಂಡು ಯಾರು ತಂಗ ಮಾತಾಡ್ತಾವ್ನು ಫೋನಾಗೆ. ತುಂಬ ಥ್ಯಾಂಕ್ಸ್, ನನ್ನ ಮೋಟಿವೇಟ್ ಮಾಡಿಬಿಟ್ಟು ನೀವು ನನ್ನ ಹೀರೋಯಿನ್ ಆಗೋ ಥರ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ಅಯ್ಯೋ, ಇದ್ದಿದ್ದಂಗೆ ಹೇಳಿದ್ರೆ ಏನು ತೊಂದರೆ, ನೀವು ತುಂಬ ಚೆನ್ನಾಗಿದ್ದೀರಾ ನಿಜವಾಗ್ಲೂ. ಅದಕ್ಕೆ ಹೇಳಿದೆ ಅಷ್ಟೇನೆ. ಛೇ, ನಿಮ್ಮ ಥರ ಯಾರೂ ಹೇಳಿರಲಿಲ್ಲ ನಿಜವಾಗ್ಲೂ. ಸರಿ, ನಾನು ನಿಮ್ಮ ಹತ್ರ ಮಾತಾಡೋದು ನಮ್ಮ ಅಮ್ಮಗೆ ಏನಾದರೂ ಗೊತ್ತಾಗ್ಬಿಟ್ರೆ ಇರೋ ಫೋನು ಕಿತ್ಕೊಂಡ್ಬಿಡ್ತಾರೆ. ಸುಮ್ಮನೆ ಹಾಕಬೇಕು, ನಮ್ಮಮ್ಮ ಯಾರ ಜೊತೆ ಮಾತಾಡೋಕ್ಕೂ ಬಿಡಲ್ಲ. ಸ್ಟೇಟಸ್ 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 ಅಂತ ಹೇಳ್ತಾರೆ. ಅದಕ್ಕೆ ಯಾರ ಹತ್ರನೂ ಮಾತಾಡೋಕ್ಕೆ ಬಿಡಲ್ಲ. ಪರವಾಗಿಲ್ಲ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಫೋಟೋ ಶೂಟ್ ಮಾಡಿಸ್ಕೊಂಡು ಬಂದು ಆಮೇಲೆ ನಿಮ್ಗೆ ಫೋಟೋಸ್ ಕಳಿಸಿ ಫೋನ್ ಮಾಡ್ತೀನಿ. ಹಾಗೆ ಮಾಡಿ. ನೀವು ಪ್ರೊಡ್ಯೂಸರ್ ಹತ್ರ ಮಾತಾಡೋದು ಮರಿಬೇಡಿ. ಇಲ್ಲ ಖಂಡಿತ ಇಲ್ಲ. ಏನು ಮಗ, ಫೋನಾಗ ಏನು ಜೋರಾಗಿ ಮಾತಾಡ್ತಾ ಇದ್ದೆ? ಅದೇ ಕಣ್ಲಾ ಲೂಸು ಪಾರು ಆಕ್ಸಿಡೆಂಟು. ಲೂಸ್ ಹತ್ರ ಮಾತಾಡ್ತಿದ್ದ? ಓ ಕಣೋ, ಒಂದ್ಸಲ ಹೇಳಿದ್ರೆ ಡೈಲಾಗ್ನ ಅಮೂಲ್ಯ ಅಂತ ಹೇಳು ಅಂತ ಹೇಳ್ಬಿಟ್ಟು 500 ಸಲ ಹೇಳಿಸ್ಬಿಟ್ರು. ನನಗಂತೂ ಸಾಕಾಗೋಗ್ತೈತೆ ಬಿಡು. ಏನು ಮಾಡೋಕ್ಕಾಗಲ್ಲ. ಹೇಳ್ತಿದ್ದಲ್ಲ, ನೀನು ಆಸ್ತಿಯೆಲ್ಲ ನೀನು ವಾಪಸ್ ತಗೋಬೇಕು ಅಂತಂದರೆ ಶ್ರಮ ಪಡಲೇಬೇಕು. ಹ್ಞೂ ಕಣೋ, ಅದಕ್ಕೆ ನಾನು ಸುಮ್ಮನೆ ಇರೋದು. ಸರಿ ಬಾ, ಹೊರಗಡೆ ಓಡಾಡ್ಕೊಂಡ್ಬಿಟ್ಟು ಬರೋಣ. ಸರಿ ಬಾ, ಬೇಗ ಹೋಗಿ ಫೋಟೋ ಶೂಟ್ ಮಾಡಿಸ್ಬೇಕು ನಾನು ಇವಾಗ. ಅಯ್ಯೋ ಮಗಳೇ, ಈ ಸೊತ್ತಾದ್ರೂ ರೆಡಿ ಆಗಿಲ್ವಾ ನೀನು? ಹಾಂ, ಅಯ್ಯೋ ಇವತ್ತು ಫ್ಯಾಮಿಲಿ ಫಂಕ್ಷನ್ನು ಕಮ್ಮಿಂಗು. ನಾನು ಹೇಳಿಲ್ವಾ ನಾನು ನೀನು ಗೋಯಿಂಗು ಅಂತ? ನಾನು ಅವತ್ತಿಂದನೂ ಕೇಳ್ತಾ ಇದ್ದೀನಿ. ಮಾಡೋದು ಮಾತ್ರ ಸ್ಟೈಲಾಗಿ ಸಿಟಿ ಥರ ಫ್ಯಾಷನ್ ಮಾಡ್ತೀಯ, ಆದರೆ ಭಾಷೆ ಮಾತ್ರ ಹಳ್ಳಿ ಭಾಷೆ. ಅದು ಹೆಂಗೆ? ಅಯ್ಯಮ್ಮೋ, ಸೊ ಇಷ್ಟ ಮಾತಾಡೋಕ್ಕೆ ಹಳ್ಳಿ ಭಾಷೆ. ಅದು ಏನು ಕತೆನೋ ಏನಿದು? ಅಮ್ಮ ಸರಿ, ನಾನಿವತ್ತು ಫಂಕ್ಷನ್ಗೆಲ್ಲ ಏನೂ ಬರಲ್ಲ. ಅಯ್ಯೋ, ಇನ್ನೆಲ್ಲಿ ಹೋಗ್ಸಾಯ್ತಿಯೇ? ಅಮ್ಮ, ನಾನು ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಹೋಗ್ತೀನಿ ಕಣಮ್ಮ. ಏನಕ್ಕೆ ಫೋಟೋ ಶೂಟ್ ಎಲ್ಲನೂ? ಅಯ್ಯೋ ಅಮ್ಮ, ನಿನಗೆ ಗೊತ್ತಿಲ್ಲ ಅಮ್ಮ, ನಾನು ನೋಡೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅಮೂಲ್ಯನ ಥರ ಕಾಣಿಸ್ತಿಲ್ವೇನಮ್ಮ? ನಾನು ಅವತ್ತೇ ಹೇಳ್ದೆ ಪಾರು ನಿಂಗೆ, ಬ್ಯಾಡ ಇದೆಲ್ಲನೂ ಬ್ಯಾಡ, ಪಿಕ್ಚರ್ ಅಂತ ಹೋಗ್ಬೇಡ ಮಗಳೇ. ಇಡೀ ನಮ್ಮ ಇಷ್ಟೊಂದು ಕೋಟಿಗೆ ಒಬ್ಬಳೇ ನೆನೆಯ ಇರೋದು ನೀನು. ಅಂಥದ್ರಾಗ ನೀನು ಗಿಲಮ್ ಅಂತ ಹುಚ್ಚತ್ಸ್ಕೊಂಡು ಹೊಂಟೋಗ್ಬಿಟ್ರೆ ಆಸ್ತಿ ಪಾಸ್ತಿ ಎಲ್ಲ ಯಾರು ನೋಡ್ಕೊಂತಾರೆ ಮಗಳೇ? ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೀವಿ ಗೊತ್ತಾ ನಾವು? ಆಸ್ತಿಯಾ ಗೊತ್ತು ಅಮ್ಮ. ಹಗಲು ರಾತ್ರಿ ಅಂತ ದುಡ್ದು ಸಂಪಾದನೆ ಮಾಡಿದ್ದೀರಾ. ಮತ್ತೆ ಇಷ್ಟೆಲ್ಲ ಗೊತ್ತಿದ್ದನು ನೀನು ಪಿಕ್ಚರ್ ತೆಗೆಯಕ್ಕೆ ಹೊರಟೋಗ್ಬಿಟ್ರೆ ಕತೆ ಹೇಳು ಮಗಳೇ ನಂದು. ಕತೆ ಹೇಳು. ನನಗಂತೂ ತುಂಬಾನೇ ಬೇಜಾರಾಗುತ್ತೆ ಮಗಳೇ. ನೀನು ಯಾವ ಫ್ರೆಂಡ್ಸ್ ಜೊತೆನೂ ಸೇರಬಾರ್ದು, ಹಾಗೇನೆ ಯಾವ ಫಿಲಮ್ಗೂ ಹೋಗ್ಬಾರ್ದು. ನೋಡು, ಎಲ್ಲ ಸ್ಲಮ್ ಜನ. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡೋದು ಕಲ್ತ್ಕೊ ಮಗಳೇ. ಅಯ್ಯಮ್ಮು ನೋಡು, ಅಯ್ಯಮ್ಮು ಸೋ ಸ್ಟ್ಯಾಂಡರ್ಡು. ನಾನು ಸ್ಟ್ಯಾಂಡರ್ಡೆ. ನೀನು ನೋಡಕ್ ಮಾತ್ರ ಅಷ್ಟೇ, ಎಲ್ಲ ಹಳ್ಳಿ ಬುದ್ಧಿನೇ ನಿಂಗೆ. ಬಾ. ಅಯ್ಯೋ, ಅದೆಲ್ಲ ಅಂಕೆ ನಿಂಗೇನು ಗೊತ್ತಾಗಕ್ಕಿಲ್ಲ ನಿನಗೆ. ಸುಮ್ಮನೆ ಇರು. ಸರಿ, ಫಂಕ್ಷನು ನೀನು ಬರಲ್ಲ ಅಂತೀಯ, ಆದರೆ ಫೋಟೋ ಶೂಟ್ ಏನಕ್ಕೆ ಅಂತ? ಫೇಸ್ಬುಕ್ಗೆ ಅಪ್ಲೋಡ್ ಮಾಡಕ್ಕಮ್ಮ. ಇನ್ಸ್ಟಾಗ್ರಾಮ್, ಫೇಸ್ಬುಕ್. ನಾನು ಅವತ್ತಿಂದ ಕೇಳ್ತೀವಿ, ನನಗೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಡಿ ಅಂದರೆ ಓಪನ್ನೇ ಮಾಡ್ಕೊಡ್ತಿಲ್ಲ ನೀನು. ಬಿಡಮ್ಮ, ನಿಧಾನಕ್ಕೆ ಓಪನ್ ಮಾಡ್ಕೊಡ್ತೀನಿ. ಸರಿ, ತಿಂಡಿ ಏನು ಮಾಡಿದ್ದೀರಾ? ಕೆಲಸದವರಲ್ಲಿ ಯಾರು ಕಾಣ್ತಾನೆ ಇಲ್ಲ. ಎಲ್ಲ ಕೆಳಗಡೆ ವೆಯ್ಟಿಂಗ್ ಬೇಬಿ, ನಿನಗೋಸ್ಕರನೇ ವೆಯ್ಟಿಂಗು. ಬಾಬಾ ಹೋಗೋಣ.
ರೀ ನಮ್ಮ ಬೇಬಿ ಫೋಟೋ ಶೂಟ್ಗೆ ಹೋಯ್ತಾಳಂತೆ ರೀ. ಪಾಪ ಹೋಗ್ಲಿ ಬಿಡಿ ಫೋಟೋ ಶೂಟ್ಗೆ. ಫಂಕ್ಷನ್ಗೆ ನಾನು ನೀನು ಹೋಗ್ಬಿಟ್ಟು ಬರೋಣ. ಅಲ್ಲ ಬೇಬಿ, ಮೊನ್ನೆ ತಾನೇ ಇನ್ನೂ ಸ್ಕೂಟಿ ಆಕ್ಸಿಡೆಂಟ್ ಆಗ್ಬಿಟ್ಟು ಎಲ್ಲ ಸ್ಕ್ರಾಪ್ ಮಾಡ್ಕೊಂಡ್ಬಿಟ್ಟಿದ್ಯಾ. ನಾನು ಅಷ್ಟು ಸಲ ಹೇಳ್ತೀನಿ ನಿನಗೆ, ಬ್ಯಾಡ ಕಣಮ್ಮ ಹೋಗು ಕಾರಾಗ ಹೋಗು ಅಂತಂದ್ರೆ ನೀನು ಕೇಳೋದೇ ಇಲ್ವಲ್ಲಮ್ಮ. ಇಲ್ಲ ಡ್ಯಾಡಿ, ನಾನು ಇವತ್ತಿಂದ ಕಾರಾಗೆ ಓಡಾಡ್ತೀನಿ. ನನ್ನ ಸ್ಕಿನ್ ಎಲ್ಲ ಮೇಂಟೈನ್ ಆಗಬೇಕಲ್ವಾ, ಕಾರಾಗೆ ಹೋಗ್ತೀನಿ. ಡ್ಯಾಡಿ, ನಾನು ಅಮೂಲ್ಯ ಥರನೇ ಕಾಣಿಸ್ತಾ ಇದ್ದೀನಲ್ವಾ? ನನ್ನ ಮಗಳು ಅಂತಂದಮೇಲೆ ಅದಕ್ಕಿನ್ನು ಸಂದಕ್ಕೆ ನನಗೆ ಕಾಣಿಸ್ತಾ ಇದ್ದಾಳೆ. ಅಯ್ಯೋ ಮಗಳೇ, ನೀನು ಬಿಡಮ್ಮ, ನೀನು ಭಾಳ ಸಂದಾಗಿದೆಯಾ. ಆದರೆ ಹುಷಾರಾಗಿ ಇರ್ಕೊಂಡು ಮಗಳೇ. ಯಾಕಂದರೆ ಇಷ್ಟೊಂದು ಕೋಟಿ ಆಸ್ತಿಗೆ ನೀನೊಬ್ಬಳೇ ನೀನೆಯ ಉತ್ತರಾಧಿಕಾರಿ ಇರೋದು. ಆಮೇಲೆ ಯಾರನ್ನ ಆರಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ. ನಾನೆಲ್ಲ ಆರೋಗಲ್ಲ ಬಿಡಿ ಡ್ಯಾಡಿ, ನಾನು ಯಾವಾಗಲೂ ಭೂಮಿ ಮೇಲೆ ಇರ್ತೀನಿ, ಹಾರೋಗೋಕೆ ಇಷ್ಟಪಡಲ್ಲ. ಹಾಗೆ ಡ್ಯಾಡಿ, ನಾನು ಫೋಟೋ ಶೂಟ್ಗೆ ಹೋಗಬೇಕು, ಸ್ವಲ್ಪ ಅಮೌಂಟ್ ಎಲ್ಲ ನನ್ನ ಅಕೌಂಟ್ಗೆ ಹಾಕ್ಬಿಡಿ. ಅದಕ್ಕೇನಂತೆ ಮಗಳೇ, ನಿಂಗೆ ಎಷ್ಟು ಬೇಕೋ ಅಷ್ಟು ತಗೋ, ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋ, ಹೆಂಗೆ ಬೇಕೋ ಮಜಾ ಮಾಡು. ಆದರೆ ಫ್ರೆಂಡ್ಸು ಗಿನ್ಸು ಅಂತ ಮಾತ್ರ ಹೋಗ್ಬಾರ್ದು, ಯಾರೂ ಸರಿ ಇರಲ್ಲ. ನೀನು ಕೋಟ್ಯಾಧೀಶ್ವರಿ ಅಂತ ಹೇಳ್ಬಿಟ್ಟು ಬೇಕಂತ ಬುಟ್ಟಿಗೆ ಹಾಕೊಂಡು ಏನೇನೋ ಮಾಡಕ್ಕೆ ನೋಡ್ತಾರೆ. ಸರಿ ಡ್ಯಾಡಿ, ಆಯ್ತು, ನೀವು ಹೇಳ್ದಂಗೆ ಆಯ್ತು. ಮತ್ತೆ ನಾನು ಹೋಗ್ಬಿಟ್ಟು ಬೇಗ ರೆಡಿ ಆಗ್ತೀನಿ. ಹಾಂ ಮಗಳೇ, ಹುಷಾರು, ಡ್ರೈವರ್ನ ಕರ್ಕೊಂಡು ಹೋಗು. ಹಾಂ ಆಯ್ತು ಡ್ಯಾಡಿ. ಅಮ್ಮ ಸರಿ, ನಾನು ಹೋಗ್ಬಿಟ್ಟು ಫೋಟೋ ಶೂಟ್ಗೆಲ್ಲ ರೆಡಿ ಆಗ್ತೀನಿ. ನೀವು ಅದೇನೋ ಅಂದ್ರಲ್ಲ ಎಲ್ಲ ಹೋಗ್ಬೇಕು ಅಂತ, ನೀವು ಹೋಗ್ಬಿಟ್ಟು ಬನ್ನಿ. ಹಾಂ ಆಯ್ತು ಆಯ್ತು. ಅಪ್ಪ ರೀ, ಬನ್ನಿ ಫಂಕ್ಷನ್ಗೆ ಹೋಗೋಣ, ತಡ ಹೋಗ್ಬಿಡ್ತದೆ ರೀ. ಅದು ರಾಲ್ಸ್ ಕಾರಾಗ ಹೋಗೋಣ ರೀ. ಥೂ, ದೊರೆದು ಮುಂಡೆ ಓಕೆ. ಇವಕ್ಕಂತೂ ರೋಲ್ಸ್ ರಾಯ್ ಕಾರ್ ಅಂತಲೇ ಹೇಳಕ್ಕೆ ಬರಲ್ಲ. ಆದರೆ ಥೂ, ಆಸ್ತಿ ಎಲ್ಲ ಮೋಸ ಮಾಡಿಬಿಟ್ರು. ಅಯ್ಯೋ ಚಿನ್ನ, ನಿನ್ಗೆ ಯಾವ ಕಾರ್ ಬೇಕೋ ಆ ಕಾರಾಗಿ ನೀವು ಹೋಗೋಣ. ಬ್ಯಾಡ ಅನ್ನೋರು ಯಾರು? ಹಾಂ, ನೀನಿವಾಗ ಹೆಂಗೆ ಅಂತಂದರೆ ಗೊತ್ತಲ್ಲ, ನೀನಿವಾಗ ಕೋಟ್ಯಾಧೀಶ್ವರಿ ಅಂತ ಹೇಳ್ಬಿಟ್ಟು ನಾವು ಹೆಂಗೆ ಬೇಕೋ ಹಂಗೆ ಹೋಗೋಣ ರೀ. ಆಫೀಸ್ ಕಡೆ ಏನು ತೊಂದರೆ ಇಲ್ಲ ತಾನೇ? ಆಫೀಸಾಗೆಲ್ಲ ಸರಿಯಾಗಿ ನಡೀತಾ ಇತ್ತಾನೆ? ಯಾಕಂದರೆ ಯಾರನ್ನ ಯಾಮರ್ಸ್ಬಿಟ್ರೆ ನಮಗೆ ಏನೂ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೋಲ್ ನನ್ನ ಮಕ್ಕಳು ಎಲ್ಲನೂ ಇವಾಗ ಎಲ್ಲ ಯಾಮರ್ಸ್ಬಿಟ್ರೆ ಇವಳೆ ಕಿತ್ತೋದಳು ಪಾಪ. ವಿಕ್ರಾಂತ್ ಸರ್ಗೆಲ್ಲ ಯಾಮರ್ಸ್ಬಿಟ್ಟು ಎಲ್ಲ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟು ಇವಾಗ ನೋಡು. ಅಯ್ಯೋ ಬುಡೆ, ನಮಗೆ ಮೋಸ ಮಾಡೋರುಂಟ, ನಾವು ಮಾಡ್ಬೇಕಷ್ಟೇ ಮೋಸನ, ಯಾರು ಮಾಡಲ್ಲ ಮೋಸನ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ನಡಿ 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 ಫಂಕ್ಷನ್ಗೆ, ಆಮೇಲೆ ತಡ ಹೋಗ್ಬಿಡ್ತೈತೆ. ನಾವೇ ಮೇಯ್ನ್ ಗೆಸ್ಟು ಅಂತಂದಮೇಲೆ ಹೆಂಗೆ ಹೇಳು? ನೀನು ಇನ್ನೂ ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಬರ್ಬೇಕಿತ್ತಾನೆ. ಅಯ್ಯ ಪುಡಿ, ಇದು ಕಾಸ್ಟ್ಲಿ ಬಟ್ಟೆ ನೀಯ, ಪ್ಯಾಂಟ್ ಶರ್ಟ್ ಹಾಕೊಂಡು ಹೋದ್ರೆ ಸಿಗ ಮುರ್ವಾದಿನಿ ನೀಯ ಶಾನೆ. ಬನ್ನಿ. ಅಯ್ಯೋ ಸಿಟಿಗೆ ಬಂದು ಇಷ್ಟು ವರ್ಷ ಆದ್ರೂ ನೀನಂತೂ ಹಳ್ಳಿ ಭಾಷೆ ಬಿಟ್ಟಿಲ್ಲ ಬಿಡು, ಹಳ್ಳಿ ಭಾಷೆನೇ ನೀ ನೆನೆಸ್ಕೊಂಡಿದ್ಯಾ. ಅಯ್ಯೋ ಬುಡಕ್ಕಾಯ್ತದೆ, ಬನ್ನಿ. ಏನೇ ಗಂಡ ಹೆಂಡತಿ ಮಾತಾಡ್ತಾ ಇದ್ರೆ ಕದ್ ಕೇಳಿಸ್ಕೊಂತ ಇದ್ದಂಗಿದ್ಯಾ? ಅಯ್ಯೋ ಆ ಥರ ಇಲ್ಲ ಮೇಡಮ್, ನಿಮ್ಮನ್ನ ತಿಂಡಿ ಕರಿಯೋಣ ಅಂತ ಬಂದೆ, ಅಷ್ಟಾಗ ನೀವೇನೇನೆ ಏನೋ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ದೂರನೇ ನಿಂತ್ಕೊಂಡೆ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ. ನೀನು ಹಿಂಗೆ ಗುರಾಯ್ಸ್ ನೋಡ್ತಾ ಇದ್ರೆ ನಮ್ಮ ಯಾಲ್ ಕಣ್ಣು ಬಿದ್ದುಬಿಡ್ತದೆ. ಹೋಗು ಸಾಕು. ಥೂ, ಏನು ಅಂತ ಹೇಳ್ಬಿಟ್ಟುಟ್ಟವ್ರು. ಸಾರಿ ಮೇಡಮ್, ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಲ್ಲ. ಮೇಡಮ್ ತಿಂಡಿ ತಿನ್ನೋಕ್ಕೆ ಬನ್ನಿ. ಏನು ಬೇಡಮ್ಮ, ನಮಗೇನು ಬೇಡ, ನಾವು ಹೊರಗಡೆನೆ ಹೋಗ್ತಾ ಇದೀವಿ, ಅಲ್ಲೇ ತಿನ್ಕೊಂತೀವಿ. ನನ್ನ ಮಗಳ ಜೊತೆ ಇವತ್ತು ನೀನು ಹೋಗ್ಬಿಡು ಸರಿನಾ? ಅವಳದೇನೋ ಫೋಟೋ ಶೂಟ್ ಅದು ಇದು ಅಂತ ಹೇಳ್ಬಿಟ್ಟು ತುಂಬಾನೇ ಹೇಳ್ತಾವಳೆ. ಅದಕ್ಕೆ ಅದೇನೋ ಅವಳ ಜೊತೆ ಹೋಗ್ಬಿಟ್ಟು ಹುಷಾರಾಗಿ ವಾಪಸ್ ಕರ್ಕೊಂಡು ಬಾ ಮನೆಗೆ. ಆಯ್ತು ಸರ್. ಹೋಗದೆ ಇನ್ನೇನು ಮಾಡ್ತಾಳೆ? ಬರ್ರಿ ಹೋಗೋಣ. ಬಿಡೆ, ಜಾಸ್ತಿ ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡ. ಜಾಸ್ತಿ ಕೋಪ ಮಾಡ್ಕೊಂಬಿಟ್ರೆ ಮಕ್ಕ ಎಲ್ಲ ನನಗೆ ಸಂದಕ್ಕೆ ಕಾಣಿಸಕ್ಕಿಲ್ಲ ನಿಂದು. ಯಾವಾಗೂ ನಗ್ದಾಗ್ತಾ ಇದ್ರೆ ನಿನಗೆ ಸಂದ ಕಾಣಿಸೋದು. ನಮಗೆ ಬಿಡು, ಏನು ಕಮ್ಮಿ ಆಗೈತೆ? ಆರಾಮಾಗಿರೋ ನಾವು ಕೆಲಸದೊಳ್ತಾನೆ ಏನೋ ಒಂದು ಅದ್ರಕಂತಾಳೆ. ಅವು ಮೊದಲಿಂದನೂ ಕೆಲಸ ಮಾಡಿರೋಳಲ್ವ ಮನೆಗೆ, ಎಲ್ಲ ಗೊತ್ತೈತೆ ಅಂತ ಇಳಿಸ್ಕೊಂಡಿದ್ದೀನಿ ಅಷ್ಟೇ. ನಡಿ. ಥೂ, ಇವ್ರ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಅಷ್ಟೊಂದು ಒಳ್ಳೆ ವಿಕ್ರಾಂತ್ ಲಕ್ಷ್ಮಿ ಮೇಡಮ್ ಅವ್ರಿಗೆ ಹೆಂಗ್ರೆಲ್ಲ ಮೋಸ ಮಾಡಿದ್ರಿ ನೀವು? ಥೂ, ನಿಮ್ಮ ಬಾಯಿಗೆ ಮಣ್ಣಾಕ. ಅವ್ರೂರಾಗೇನೇ ಇದ್ಕೊಂಡು ಅವ್ರಿಗೇನೇ ಮೋಸ ಮಾಡಿ ನಾಮ ಹಾಕ್ಬಿಟ್ಟು ಬಂದ್ಬಿಟ್ರಲ್ಲ. ಮೆಚ್ಕೋಬೇಕು ಬಿಡು ನಿಮ್ಮಂತವ್ರನ್ನ. ವಿಕ್ರಾಂತ್ ಸರ್ಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲ ಯಾಮರ್ಬಿಟ್ರು ನಿಮ್ಮ ನಾಟಕದ ಮಾತುಗಳಿಗೆ. ಥೂ, ನೀವೇನು ಉದ್ಧಾರ ಆಗ್ತೀರಾ? ನಿಮ್ಮನ್ನ ಸರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಬ್ರು ಬಂದೇ ಬರ್ತಾರೆ, ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ತಗ. ಹಲೋ ಲಕ್ಷ್ಮಿ ಮೇಡಮ್ ಅವರೇ, ನಾನು. ಹಾಂ ಮೇಡಮ್ ಅವರೇ, ನೀವು ಯಾವಾಗ ಈ ಮನೆಗೆ ವಾಪಸ್ ಬರೋದು? ನೀವು ಮತ್ತೆ ಬತ್ತಿರೋ ಬರೋಕ್ಕಿಲ್ವೋ? ನಾನು 20 ವರ್ಷದಿಂದ ನೋಡ್ತಾನೆ ಇವನಿ, ಏನೇನೋ ಆಗೋಗ್ಬಿಡ್ತು ಎಲ್ಲನೂ. ನೀವು ಹಿಂಗೆಲ್ಲ ಮೋಸ ಹೋಗ್ಬಾರ್ದಾಗಿತ್ತು. ನಿಮ್ಮನ್ನು ಮರೆಯೋಕನ ಆಯ್ತದ ಹೇಳಿ? ಈ ಮನೆಗೆ ಎಲ್ಲೆಲ್ಲಿ ನೋಡಿದ್ರು ನೀವೇನೇನಿಯ ಕಾಣ್ತೀರಾ? ಮೇಡಮ್ ಅವರೇ, ನನ್ನ ಕಣ್ಣು ಮುಂದೆನೇನಿಯ ಇವರೆಲ್ಲ ಇಲ್ಲಿ ಮೆರಿತಾ ಇದ್ರೆ ನನಗೆ ಕಣ್ಣಾಗೆ ನೀರು ಬರ್ತವೆ. ಹೆಂಗನ ಮಾಡಿ ಇವ್ರಿಗೆ ಬುದ್ಧಿ ಕಲಿಸಿ ನಿಮ್ಮ ಆಸ್ತಿಗೆ ನೀವು ಇಸ್ಕೊಬಿಡಿ. ಬ್ಯಾಡ ಅಂತಂದ್ರೆ ಆಯ್ತದ? ಬ್ಯಾಡ ಅಂತ ಬಿಟ್ಬಿಡಕ್ಕಾಯ್ತದ? ನನಗಂತೂ ನೋಡೋಕ್ಕಾಯ್ತಿಲ್ಲ, ಹೊಟ್ಟೆ ಎಲ್ಲ ಉರಿತೈತೆ. ಸರಿ ಅಕ್ಕ, ವಿಕ್ರಾಂತ್ ಅಣ್ಣವ್ರು ಚೆನ್ನಾಗವ್ರಾ? ನಾನು ಚೆನ್ನಾಗಿದ್ದೀನಿ. ಸರಿ ಆಯ್ತು.